ಆಪರೇಷನ್ ಸಿಂಧೂರ ಶುರುವಾದಾಗ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ ಯಾಕೆ? ಪಾಕಿಸ್ತಾನಕ್ಕೆ ಕಾರ್ಯಾಚರಣೆಯ ಮಾಹಿತಿ ಕೊಟ್ಟು ಪ್ರಮಾದ ಆಯ್ತಾ? ಭಯೋತ್ಪಾದನಾ ವಿರೋಧಿ ಹೋರಾಟದಲ್ಲಿ ಸರ್ಕಾರ ಮುಗ್ಗರಿಸಿತ? ಆಪರೇಷನ್ ಸಿಂಧೂರ್ ಕುರಿತ ರಹಸ್ಯವನ್ನ ಸರ್ಕಾರನೇ ಬಯಲು ಮಾಡಿಬಿಡ್ತಾ? ಆಪರೇಷನ್ ಸಿಂಧೂರ್ ಬಗ್ಗೆ ಮೊನ್ನೆ ವಿದೇಶಾಂಗ ಸಚಿವ ಜೈಶಂಕರ್ ಏನ್ ಹೇಳಿದ್ರು? ವಿಡಿಯೋದಲ್ಲಿ ದಾಖಲಾದ ಅವ್ರ ಹೇಳಿಕೆಯಲ್ಲಿ ಏನಿದೆ? ಅದಕ್ಕೆ ವ್ಯಾಪಕ ವಿರೋಧ ಯಾಕೆ ವ್ಯಕ್ತ ಆಗಿದೆ? ಜೈಶಂಕರ್ ಹೇಳಿಕೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಗಂಭೀರ ಆರೋಪ ಏನು? ಅದಕ್ಕೆ ಮೋದಿ ಸರ್ಕಾರ ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ ಏನು? ಆದ್ರೆ ಜೈಶಂಕರ್ ಹೇಳಿದ್ದನ್ನ ಸರ್ಕಾರ ಈಗ ನಿರಾಕರಿಸೋದಿಕ್ಕೆ ಸಾಧ್ಯ ಇದೆಯಾ? ಬಹಳ ದೊಡ್ಡ ವಿವಾದವಾಗಿ ಬದಲಾಗಿರುವಂತಹ ಜೈಶಂಕರ್ ಅವರ ಹೇಳಿಕೆಯ ಕುರಿತು ಈ ಪ್ರಶ್ನೆಗಳನ್ನು ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಬಹಳ ಹೇಳ್ಕೊಂಡ್ರು. ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಣೆ ಮಾಡಿದ್ದು ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕ್ತು. ಆದರೆ ಈಗ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿರುವಂತಹ ಮಾತು ಬೇರೆದೇ ಕಥೆಯನ್ನ ಹೇಳ್ತಾ ಇದೆ. ಈಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆ ದೇಶದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ವಿದೇಶಾಂಗ ಸಚಿವರ ಬಗ್ಗೆಯೂ ಕೂಡ ಈಗ ಪ್ರಶ್ನೆಗಳೆದ್ದಿವೆ. ವಿರೋಧ ಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇವೆ. ಆಪರೇಷನ್ ಸಿಂಧೂರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಎಷ್ಟು ವಿಮಾನಗಳು ಕಳೆದು ಹೋಗಿವೆ ಅಂತ ಸರ್ಕಾರವನ್ನ ಕೇಳಿದ್ದಾರೆ. ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೈಶಂಕರ್, ಆಪರೇಷನ್ ಸಿಂಧೂರ್ ಆರಂಭ ಮಾಡುವಾಗ ನಾವು ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನಕ್ಕೆ ಸಂದೇಶವನ್ನ ಕಳಿಸಿದ್ವಿ ಅಂತ ಹೇಳಿದ್ರು. ನಾವು ಮಿಲಿಟರಿಯ ಮೇಲೆ ದಾಳಿ ಮಾಡ್ತಾ ಇಲ್ಲ, ಆದ್ರಿಂದ ಮಿಲಿಟರಿ ಈ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿಲ್ಲ ಅನ್ನುವಂಥ ಸಲಹೆಯನ್ನ ನೀಡಲಾಗಿತ್ತು ಅಂತ ಹೇಳಿದ್ರು. ಪಾಕಿಸ್ತಾನ ಆ ಸಲಹೆಯನ್ನ ಒಪ್ಪಲಿಲ್ಲ ಅಂತ ಕೂಡ ಜೈಶಂಕರ್ ಹೇಳಿದ್ರು. At the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out and not interfering in this process. They chose not to take that good advice. ಮೇ 7ರಂದು ಬೆಳಗಿನ ಜಾವ 1 ಗಂಟೆಯಿಂದ 1:30 ನಡುವೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ನಡೆಸಿದ್ವು. ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಅವರು ಪಾಕಿಸ್ತಾನದ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಅವರಿಗೆ ಕರೆ ಮಾಡಿದ್ರ ಬಗ್ಗೆ ಜೈಶಂಕರ್ ಉಲ್ಲೇಖ ಮಾಡಿದ್ರು. ಭಾರತ ಭಯೋತ್ಪಾದಕ ನೆಲೆಗಳನ್ನು ಮಾತ್ರನೇ ಗುರಿಯಾಗಿಸಿಕೊಂಡಿದೆ, ಹಾಗೆ ಮಿಲಿಟರಿಯನ್ನ ಗುರಿಯಾಗಿಸಿಕೊಂಡಿಲ್ಲ ಅಂತ ಲೆಫ್ಟಿನೆಂಟ್ ಜನರಲ್ ಘಾಯ್ ಅವರು ಪಾಕಿಸ್ತಾನಕ್ಕೆ ತಿಳಿಸಿದ್ರು. ಮತ್ತೆ ಪಾಕಿಸ್ತಾನ ಬಯಸಿದ್ರೆ ಮಾತುಕತೆಗೂ ಕೂಡ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಕಿಸ್ತಾನಕ್ಕೆ ಕಳಿಸಲಾಗಿತ್ತು ಅಂತ ಜೈಶಂಕರ್ ಅವರು ಹೇಳಿದ್ರು. ಇದಕ್ಕೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯ ನಂತರ ರಾಹುಲ್ ಗಾಂಧಿ ಅವರು ಮೊದಲ ಹೇಳಿಕೆಯನ್ನ ನೀಡಿದ್ದಾರೆ. ಶನಿವಾರ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಗುರಿಯಾಗಿಸಿ ಮಾತಾಡಿದ್ದಾರೆ. ಭಾರತ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ನೀಡಿತು ಅನ್ನುವಂಥ ಅವ್ರ ಹೇಳಿಕೆಗಾಗಿ ಜೈಶಂಕರ್ ಅವರನ್ನ ರಾಹುಲ್ ಗಾಂಧಿ ಅವರು ಕಟುವಾಗಿ ಟೀಕೆ ಮಾಡಿದ್ದಾರೆ. ನಮ್ಮ ದಾಳಿಯ ಆರಂಭದಲ್ಲಿನೇ ಪಾಕಿಸ್ತಾನಕ್ಕೆ ಮಾಹಿತಿ ನೀಡೋದು ಅಪರಾಧ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಭಾರತೀಯ ವಾಯುಪಡೆ ಎಷ್ಟು ವಿಮಾನಗಳನ್ನು ಕಳೆದುಕೊಂಡಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಶನಿವಾರ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ಜೈಶಂಕರ್ ಹೇಳಿಕೆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಾಚರಣೆ ಆರಂಭದಲ್ಲಿ ನಾವು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕಳಿಸಿದ್ದೇವೆ, ಹಾಗೆ ನಾವು ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ, ಮತ್ತೆ ನಾವು ಮಿಲಿಟರಿಯ ಮೇಲೆ ದಾಳಿ ಮಾಡ್ತಾ ಇಲ್ಲ ಅಂತ ಹೇಳಿರೋದು ಆ ಒಂದು ವಿಡಿಯೋದಲ್ಲಿದೆ. ನಮ್ಮ ದಾಳಿಯ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಮಾಹಿತಿ ನೀಡೋದು ಅಪರಾಧ, ಭಾರತ ಸರ್ಕಾರ ಅದನ್ನು ಮಾಡಿದೆ ಅಂತ ವಿದೇಶಾಂಗ ಸಚಿವರು ಸಾರ್ವಜನಿಕವಾಗಿ ಒಪ್ಕೊಂಡಿದ್ದಾರೆ. ಆ ರೀತಿ ಮಾಹಿತಿ ನೀಡೋದನ್ನ ಯಾರು ನಿರ್ಧಾರ ಮಾಡಿದ್ರು, ಅಂಥ ಅಧಿಕಾರವನ್ನು ಕೊಟ್ಟವ್ರು ಯಾರು ಅನ್ನೋಂಥ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಎತ್ತಿದ್ದಾರೆ. ಈ ರೀತಿ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ ಪರಿಣಾಮ ಆಗಿ ನಮ್ಮ ವಾಯುಪಡೆ ಎಷ್ಟು ವಿಮಾನಗಳನ್ನು ಕಳೆದುಕೊಳ್ತು ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ಅಲ್ಲದೆ ಎಲ್ಲ ವಿಪಕ್ಷಗಳು ಈ ವಿಷಯವಾಗಿ ಜೈಶಂಕರ್ ಮತ್ತೆ ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ದೇಶಕ್ಕೆ ಸ್ಪಷ್ಟವಾದ ದ್ರೋಹ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಎಎಪಿ ನಾಯಕ ಸಂಜಯ್ ಸಿಂಗ್ ಈ ಬಗ್ಗೆ ಟೀಕೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಅನ್ನ ಪ್ರಾರಂಭಿಸುವ ಮೊದಲು ನಾವು ಭಯೋತ್ಪಾದಕ ಅಡುಗುದಾಣಗಳ ಮೇಲೆ ದಾಳಿಯನ್ನು ಮಾಡಲಿದ್ದೀವಿ ಅಂತ ನೀವು ಪಾಕಿಸ್ತಾನಕ್ಕೆ ತಿಳಿಸಿದ್ದೀರಿ. ಇದು ದೇಶದ ವಿರುದ್ಧದ ದ್ರೋಹ, ಇದು ಭಾರತೀಯ ಸೇನೆಯ ವಿರುದ್ಧದ ದ್ರೋಹ, ಹಾಗೆ ಇದು ಭಾರತ ಮಾತೆಯ ವಿರುದ್ಧದ ದ್ರೋಹ ಅಂತ ಸಂಜಯ್ ಸಿಂಗ್ ಅವರು ಹೇಳಿದ್ದಾರೆ. ಮೋದಿ ಸರ್ಕಾರ ಇದಕ್ಕೆ ಉತ್ತರ ನೀಡಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ. ಭಯೋತ್ಪಾದಕರ ಪೋಷಕ ದೇಶಕ್ಕೆ ಇಷ್ಟು ದೊಡ್ಡ ಕಾರ್ಯಾಚರಣೆಯ ಬಗ್ಗೆ ನೀವು ಮೊದಲೇ ತಿಳಿಸಿದ್ದೀರಿ. ಇದು ಭಯೋತ್ಪಾದಕರಿಗೆ ಸುರಕ್ಷಿತವಾದಂತಹ ತಾಣ ಆಗಿದೆ. ಅದರ ಸೇನಾ ಅಧಿಕಾರಿಗಳು ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ನೀವು ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀರಿ. ಇದು ತುಂಬಾ ಗಂಭೀರವಾದಂತಹ ವಿಷಯ. ಮತ್ತೆ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಸಂಜಯ್ ಸಿಂಗ್ ತಿಳಿಸಿದ್ದಾರೆ.
मतलब आप आतंकवादी देश पाकिस्तान को सूचना दे रहे हैं। आपने अपना ऑपरेशन सिंदूर शुरू करने से पहले पाकिस्तान को सूचना दे दी कि हम आतंकवादी ठिकानों पे हमला करने जा रहे हैं। ये तो देश के साथ गद्दारी है, ये भारतीय सेना के साथ गद्दारी है, ये भारत माता के साथ गद्दारी है। मोदी सरकार को आके सामने इसका जवाब देना चाहिए। ये कोई सामान्य मामला नहीं है। आपने इतने बड़े ऑपरेशन की सूचना उस आतंकवादी देश को दे दी जो आतंकवादियों का संरक्षक है, जो आतंकवादियों का पनाहगाह है, जिसके सेना के अफसर आतंकवादियों के जनाजे में शामिल होते हैं। तो आपने उनको पहले ही सावधान कर दिया। ये तो बहुत ही गंभीर बात है और मुझे लगता है कि इस पे प्रधानमंत्री नरेंद्र मोदी जी को सामने आके जवाब देना चाहिए। ये देश के साथ गद्दारी है, भारतीय सेना के साथ गद्दारी है। ಇನ್ನು ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ವಿದೇಶಾಂಗ ಸಚಿವಾಲಯ ಅದೆಲ್ಲವನ್ನ ನಿರಾಕರಿಸಿದೆ. ಇದು ಸತ್ಯಗಳ ತಪ್ಪು ನಿರೂಪಣೆ ಅಂತ ಸರ್ಕಾರ ಹೇಳಿದೆ. ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ನಾವು ಆರಂಭದಲ್ಲಿನೇ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ವಿ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವರು ಹೇಳಿದ್ದಾರೆ. ಆದರೆ ಇದನ್ನ ಆಪರೇಷನ್ ಸಿಂಧೂರ್ ಆರಂಭಕ್ಕೂ ಮೊದಲು ಅಂತ ತಪ್ಪಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದೆ. ಬಿಜೆಪಿ ಕೂಡ ರಾಹುಲ್ ಗಾಂಧಿಯದು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ನಾಯಕ ಮತ್ತು ಸಂಸದ ರಾಹುಲ್ ಗಾಂಧಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿಕೆಯನ್ನ ದೇಶದ್ರೋಹ ಅಂತ ಯಾಕೆ ಕರೀತಾ ಇದ್ದಾರೆ? ಆಪರೇಷನ್ ಸಿಂಧೂರ್ ಆರಂಭದಲ್ಲಿ ನಾವು ಪಾಕಿಸ್ತಾನಕ್ಕೆ ನಿಮ್ಮ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಜೈಶಂಕರ್ ಯಾಕೆ ಹೇಳಿದ್ರು? ವಿದೇಶಾಂಗ ಸಚಿವರ ಹೇಳಿಕೆಯನ್ನ ಭಾಗಶಃ ಉಲ್ಲೇಖ ಮಾಡಲಾಗಿದೆ ಅಂತ ಯಾರೂ ಆರೋಪಿಸೋದಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಹೇಳಿಕೆ ಯಾವ ಭಾಗವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಇದಿಲ್ಲಿ ಸ್ಪಷ್ಟ ಆಗ್ತಾ ಇದೆ. ಇನ್ನು ಕಾರ್ಯಾಚರಣೆ ಆರಂಭದಲ್ಲಿ ನಾವು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನಕ್ಕೆ ಸಂದೇಶ ಕಳಿಸಿದ್ವಿ. ನಾವು ಮಿಲಿಟರಿಯ ಮೇಲೆ ದಾಳಿ ಮಾಡ್ತಾ ಇಲ್ಲ, ಆದ್ರಿಂದ ಮಿಲಿಟರಿ ಈ ಒಂದು ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿಲ್ಲ ಅಂತ ಹೇಳಿದ್ವಿ. ಅವರು ಆ ಒಂದು ಒಳ್ಳೆಯ ಸಲಹೆನ ತೆಗೆದುಕೊಳ್ಳಿಲ್ಲ ಅಂತ ಜೈಶಂಕರ್ ಹೇಳಿದ್ರು. ಪಾಕಿಸ್ತಾನಿ ಸೈನ್ಯ ಬಯಸಿದ್ರೆ ದೂರ ಉಳಿಬಹುದಾಗಿತ್ತು, ಆದರೆ ಪಾಕಿಸ್ತಾನಿ ಸೈನ್ಯ ಆ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ವಿದೇಶಾಂಗ ಸಚಿವರು ಕಾರ್ಯಾಚರಣೆ ಆರಂಭದಲ್ಲಿನೇ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಈ ಹೇಳಿಕೆ ಬಗ್ಗೆನೇ ರಾಹುಲ್ ಗಾಂಧಿ ಅವರು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ವಿದೇಶಾಂಗ ಸಚಿವರ ಹೇಳಿಕೆಯನ್ನ ವಿರೂಪಗೊಳಿಸಿ ಇಲ್ಲಿ ಹೇಳಲಾಗ್ತಾ ಇದೆಯಾ? ಜೈಶಂಕರ್ ಅವರ ಹೇಳಿಕೆಯನ್ನ ವಿರೂಪಗೊಳಿಸಲಾಗ್ತಾ ಇದೆ ಅನ್ನೋದಕ್ಕೆ ಏನಾದರೂ ಆಧಾರ ಇದೆಯಾ? ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಕಾರ್ಯಾಚರಣೆಯ ಆರಂಭದಲ್ಲಿ ಈ ಒಂದು ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ನೀಡಬೇಕಾಗಿತ್ತಾ ಅನ್ನೋದು. ವಿದೇಶಾಂಗ ಸಚಿವರು ಹೇಳಿದ್ದನ್ನು ಆ ಒಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಬಹುದು. ಆದರೆ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಫ್ಯಾಕ್ಟ್ ಚೆಕ್ ಮತ್ತೆ ದೂರದರ್ಶನ ಎರಡೂ ಕೂಡ ವಿದೇಶಾಂಗ ಸಚಿವರ ಹೇಳಿಕೆಯನ್ನು ವಿರೂಪಗೊಳಿಸಿ ಉಲ್ಲೇಖ ಮಾಡಲಾಗ್ತಾ ಇದೆ ಅಂತ ಹೇಳಿವೆ. ಆದರೆ ಈ ಒಂದು ಹೇಳಿಕೆಯನ್ನು ಎಲ್ಲಿ ತಿರುಚಲಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ನೆಲೆಗಳ ಮೇಲೆ ನಾವು ದಾಳಿ ಮಾಡಲಿದ್ದೀವಿ ಅಂತ ಭಾರತ ಪಾಕಿಸ್ತಾನಕ್ಕೆ ತಿಳಿಸಿತ್ತು ಅಂತ ಜೈಶಂಕರ್ ಹೇಳಿದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ಭಾವಿಸಿದ್ವಿ, ಆದರೆ ಅವ್ರು ಪ್ರತಿ ದಾಳಿಯನ್ನ ನಡೆಸಿದ್ರು ಅಂತ ಹೇಳಿದ್ದಾರೆ. ಇಲ್ಲಿಯವರೆಗೆ ದೇಶದ ಜನರು ಇಂತಹ ವಿಚಿತ್ರ ಹೇಳಿಕೆಗಳನ್ನು ಯಾವತ್ತಿಗೂ ಕೇಳಿರಲಿಲ್ಲ. ಈ ರೀತಿ ಹೇಳೋ ಮೂಲಕ ವಿದೇಶಾಂಗ ಸಚಿವರು ಭಾರತೀಯ ವಾಯುಪಡೆ ದಾಳಿ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಆಗಿತ್ತು ಅನ್ನೋದನ್ನು ಇಲ್ಲವಾಗಿಸಿದ್ರು. ಬಹುಶಃ ಇದಕ್ಕಾಗಿನೇ ಈಗ ಜಾಗತಿಕ ಮಾಧ್ಯಮಗಳು ನಮ್ಮ ರಫೇಲ್ ಅನ್ನು ಹೊಡೆದುರುಳಿಸಲಾಗಿದೆ ಅಂತ ಪದೇ ಪದೇ ಹೇಳ್ತಾ ಇವೆ. ಭಾರತ ತನ್ನ ಕಾರ್ಯಾಚರಣೆ ಬಗ್ಗೆ ಪಾಕಿಸ್ತಾನಕ್ಕೆ ತಿಳಿಸುತ್ತೆ, ಅಂದ್ರೆ ಪಾಕಿಸ್ತಾನದ ವಾಯುಪಡೆಗೆ ಜಾಗರೂಕರಾಗಿರೋದಕ್ಕೆ ಮೊದಲೇ ಎಚ್ಚರಿಕೆಯನ್ನ ನೀಡುತ್ತೆ. ಇದು ದೊಡ್ಡ ಮೂರ್ಖತನ, ಇದು ಅಪರಾಧ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಪಾಕಿಸ್ತಾನಕ್ಕೆ ಮುಂಚಿತವಾಗಿ ತಿಳಿಸೋ ಮೂಲಕ ಪ್ರತಿಕ್ರಿಯಿಸಬೇಡಿ ಅಂತ ಭಾರತ ಹೇಳುತ್ತೆ. ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ, ಪಾಕಿಸ್ತಾನಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಏನಿತ್ತು? ಇದ್ರ ಬಗ್ಗೆನೇ ಕೋಲಾಹಲ ಎದ್ದಿದೆ. ಜೈಶಂಕರ್ ಅವರ ಪೂರ್ಣ ಹೇಳಿಕೆ ಏನನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಇದರಲ್ಲಿ ಅವರು ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಆರಂಭದಲ್ಲಿ ನಮ್ಮ ದಾಳಿಯಲ್ಲಿ ನಾವು ಎಲ್ಲವನ್ನ ಸಾಧಿಸಿದ್ವಿ ಅಂತ ಅವ್ರು ಹೇಳ್ತಾರೆ. ನಾವು ಪಾಕಿಸ್ತಾನದ ಎಲ್ಲ ಅಡಗುದಾಣಗಳನ್ನು ಗುರಿಯಾಗಿಸಿಕೊಂಡಿದ್ದಾಗಿಯೂ ಹಾಗೆ ಅವುಗಳನ್ನು ನಾಶಗೊಳಿಸಿದ್ದಾಗಿಯೂ ಹೇಳಿದ್ದಾರೆ. ಅದಾದ ನಂತರ ದಾಳಿಯ ವಿಚಾರವಾಗಿ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ನಾವು ತಿಳಿಸಿದ್ವಿ ಅನ್ನುವಂಥ ವಿಚಾರವನ್ನು ಕೂಡ ಅವರೇ ಹೇಳ್ತಾರೆ. ಪಾಕಿಸ್ತಾನದಿಂದ ನಡೆದಂಥ ಎಲ್ಲ ದಾಳಿಗಳನ್ನು ಭಾರತ ವಿಫಲಗೊಳಿಸ್ತು ಅಂತ ಹೇಳಿದ್ದಾರೆ. ಕದನ ವಿರಾಮದ ಬಗ್ಗೆಯೂ ಕೂಡ ಅವರು ಅದರಲ್ಲಿ ಹೇಳಿದ್ದಾರೆ. ನಾವು ಅವ್ರಿಗೆ ಎಷ್ಟು ಹಾನಿ ಮಾಡಿದ್ದೀವಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸ್ಯಾಟಲೈಟ್ ಚಿತ್ರಗಳು ತೋರಿಸಿವೆ ಅಂತ ಹೇಳಿದ್ದಾರೆ. ಇದೆಲ್ಲದರ ಹೊರತಾಗಿ ಜೈಶಂಕರ್ ಅವರು ಖಂಡಿತವಾಗಿಯೂ ದಾಳಿ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಆರಂಭದಲ್ಲಿನೇ ನೀಡಿದ್ದೀವಿ ಅಂತ ಹೇಳಿದ್ದಾರೆ. And on May 7th morning, we held them accountable through the action which was taken through Operation Sindoor. Now, having said that, I know, what you have spoken to me earlier, that many issues have been raised. I honestly don't see the, to me things are fairly clear.
So let me take this opportunity to spell out our position. Ceasefire, I think one of you asked me inside about trade as well. On the ceasefire, what you call ceasefire, we call cessation of firing and military action. We achieved, the goals which we set out to do by destroying the terrorist infrastructure in Bahawalpur, Muridke, Muzaffarabad and other places. So after that, I think since the key goals were achieved, I think we reasonably took the position because even at the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out and not interfering in this process. They chose not to take that good advice. Now, once they got hit as badly as they did on the morning of May 10th, and all of you have seen today the satellite pictures which actually bring out very graphically how much damage we did. By the way, the satellite pictures also bring out how little damage they did. So these pictures I think will tell you what a hit they took, and the same people who are not willing to stand down on 7th May were willing to talk and stand down on the 10th of May. It is very clear who wanted the cessation of firing. ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿರುವಂತಹ ಕರ್ನಲ್ ರೋಹಿತ್ ಚೌಧರಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡಬೇಕು. ಅವರು ಇದನ್ನ ಆಘಾತಕಾರಿ ಅಂತ ಕರೆದಿದ್ದಾರೆ. ಸರ್ಕಾರ ಇದನ್ನ ಹೇಗೆ ಮಾಡುತ್ತೆ? ಇದು ತುಂಬಾ ಆಘಾತಕಾರಿ. ಯುದ್ಧದಲ್ಲಿ ಶತ್ರುಗಳಿಗೆ ಅಂಥ ಮಾಹಿತಿಯನ್ನ ನೀಡೋದು ಒಂದು ರೀತಿಯ ಪಿತೂರಿ. ಎಲ್ಲೋ ಅದು ದೇಶದ ಯುದ್ಧ ವಿಮಾನ ಪೈಲಟ್ಗಳ ಜೀವವನ್ನ ಅಪಾಯಕ್ಕೆ ಸಿಲುಕಿಸಿದೆ ಅಂತ ಅವರು ಹೇಳ್ತಾರೆ. ಮತ್ತಿದು ನಿರ್ಣಾಯಕ ಕಾರ್ಯಾಚರಣೆಯನ್ನು ಹಾಳು ಮಾಡಿದೆ. ನಮ್ಮ ಯುದ್ಧ ವಿಮಾನಗಳು ಅಪಾಯದಲ್ಲಿವೆ ಅಂತ ಕರ್ನಲ್ ರೋಹಿತ್ ಚೌಧರಿ ಅವರು ಹೇಳ್ತಾರೆ. ಪಾಕಿಸ್ತಾನಕ್ಕೆ ದಾಳಿಯ ಮಾಹಿತಿಯನ್ನ ನೀಡಿದ್ದು ಅಪರಾಧ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರ ಉತ್ತರವನ್ನ ನೀಡಬೇಕಾಗಿದೆ. ಜೈಶಂಕರ್ ಅವರ ಹೇಳಿಕೆ ನಿಜವಾಗಿಯೂ ಬೇಜವಾಬ್ದಾರಿತನದಾಗಿದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳುತ್ತೆ. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕಳೆದ ಕೆಲ ದಿನಗಳಿಂದ ಜೈಶಂಕರ್ ಅವರ ಕಾರ್ಯವೈಖರಿ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಕದನ ವಿರಾಮ ಘೋಷಣೆಯ ಬಳಿಕ ಟ್ರೋಲ್ಗಳು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಮೇಲೆ ದಾಳಿ ಮಾಡ್ತಾನೆ ಇದ್ರು. ಅವ್ರ ಮಗಳ ವಿರುದ್ಧ ಆನ್ಲೈನ್ ದಾಳಿಯನ್ನು ಮಾಡ್ತಾನೆ ಇದ್ರು. ಆದರೆ ಅದನ್ನು ಖಂಡಿಸಿ ಜೈಶಂಕರ್ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ. ದೇಶವನ್ನು ಪ್ರತಿನಿಧಿಸಿ ಮಾತನಾಡುವಂಥ ದೇಶದ ವಿದೇಶಾಂಗ ಇಲಾಖೆಯ ಅತ್ಯುನ್ನತ ಅಧಿಕಾರಿಯೊಬ್ಬರ ಮೇಲೆ ಆನ್ಲೈನ್ ದಾಳಿ ಆದಾಗ ಅದನ್ನು ವಿದೇಶಾಂಗ ಸಚಿವರು ಖಂಡಿಸೋದೇ ಇಲ್ಲ. ಅದರ ಬದಲು ಈಗ ದೇಶನೇ ಬೆಚ್ಚಿ ಬೀಳಿಸುವಂಥ ಒಂದು ಹೊಸ ಕಥೆಯನ್ನು ಹೇಳಿದ್ದಾರೆ ಅವರು. ಮತ್ತೆ ತಮ್ಮ ಆ ಒಂದು ಹೇಳಿಕೆಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಅವ್ರ ಮೇಲೆ ದಾಳಿ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಮುಗಿದಾಗಿನಿಂದ ಬಿಜೆಪಿ ನಾಯಕರು ಮತ್ತು ಮೋದಿ ಸರ್ಕಾರದ ಸಚಿವರು ಒಂದರ ನಂತರ ಒಂದರಂತೆ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅವೆಲ್ಲನೂ ದೇಶಕ್ಕೆ ಒಂದು ರೀತಿ ಮುಜುಗರವನ್ನು ಉಂಟು ಮಾಡ್ತಾ ಇವೆ. ಪ್ರಧಾನಿ ಮೋದಿ ಮಧ್ಯಪ್ರವೇಶಿಸೋದು ಈಗ ಅವಶ್ಯಕವಾಗಿದೆ. ಅವರು ಮಾತನಾಡಬೇಕಾದಂಥ ಯಾವ ಸಂದರ್ಭದಲ್ಲೂ ಕೂಡ ಅವರು ಮಾತಾಡೋದೇ ಇಲ್ಲ. ಈಗಲಾದರೂ ಅವ್ರು ಮಾತಾಡಿ ನಿಜವಾಗ್ಲೂ ಏನು ನಡೆದಿದೆ ಅನ್ನೋದನ್ನು ಅವ್ರು ಹೇಳಬೇಕಾಗಿದೆ. ಆಗ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇರುವಂಥ ಆರೋಪ ಸುಳ್ಳು ಅಂತನಾದರೂ ಸಾಬೀತಾಗಲಿ, ದೇಶಕ್ಕೆ ಅದರಿಂದ ಸಮಾಧಾನ ಆಗುತ್ತೆ. ಆದರೆ ಅವ್ರು ಹಾಗೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.